ನಿಮ್ಮ ಜೀವನದ ಕಷ್ಟಗಳು ಎಂದಿಗೂ ಮುಗಿಯುವುದಿಲ್ಲ ಎಂದು ನಿಮಗೆ ಅನಿಸುತ್ತಿದೆಯೇ? ಬೆಳಕೇ ಕಾಣದ ಕತ್ತಲೆಯ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಎಂದು ಭಾಸವಾಗುತ್ತಿದೆಯೇ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಬದಲಾವಣೆ ಎಂಬುದು ಜಗತ್ತಿನ ನಿಯಮ. ಆದರೆ ಆ ಬದಲಾವಣೆ ನಿಮ್ಮ ಪರವಾಗಿ ಆಗುತ್ತಿದೆ ಎಂದು ನಿಮಗೆ ತಿಳಿಯುವುದು ಹೇಗೆ? ಇಂದು ನಾವು ಶ್ರೀಕೃಷ್ಣನು ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ ಎಂದು ಸೂಚಿಸುವ 5 ರಹಸ್ಯ ಸಂಕೇತಗಳ ಬಗ್ಗೆ ತಿಳಿಯೋಣ. ಈ ಸಂಕೇತಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಇತ್ತೀಚೆಗೆ ಗಮನಿಸಿದ್ದರೆ ನೆನಪಿಡಿ, ನಿಮ್ಮ ಜೀವನ ಬದಲಾಗುವ ಸಮಯ ಹತ್ತಿರದಲ್ಲಿದೆ. ಕೃಷ್ಣ ಪರಮಾತ್ಮನ ಮಾತುಗಳಲ್ಲಿ ನಂಬಿಕೆ ಇದ್ದರೆ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲ ಸೂಚನೆ, ಹಠಾತ್ ಆಗಿ ಸಿಗುವ ವಿವರಿಸಲಾಗದ ಮನಃಶಾಂತಿ. ಸಾಮಾನ್ಯವಾಗಿ ಕಷ್ಟ ಬಂದಾಗ ನಮ್ಮ ಮನಸ್ಸು ಗೊಂದಲದ ಗೂಡಾಗಿರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಸಮಸ್ಯೆಗಳು ಇನ್ನೂ ಸಂಪೂರ್ಣವಾಗಿ ಬಗೆಹರಿಯದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಕಾಣಿಸಿಕೊಳ್ಳುತ್ತದೆ. ಇದು ಒಂದು ದೊಡ್ಡ ಬದಲಾವಣೆಗೂ ಮುನ್ನ ಶ್ರೀಕೃಷ್ಣನು ನಿಮ್ಮನ್ನು ಸಿದ್ಧಪಡಿಸುತ್ತಿರುವ ರೀತಿ. ಸೂರ್ಯೋದಯಕ್ಕೂ ಮುನ್ನ ಇರುವ ನಿಶ್ಶಬ್ದದಂತೆ ಈ ಶಾಂತಿ ಇರುತ್ತದೆ. ಇತ್ತೀಚೆಗೆ ನಿಮಗೂ ಈ ಅನುಭವವಾಗಿದೆಯೇ? ಎರಡನೇ ಸೂಚನೆ, ದೈವಿಕ ಸಂಕೇತಗಳು. ನೀವು ಅಂದುಕೊಳ್ಳದ ಜಾಗದಲ್ಲಿ ನವಿಲುಗರಿ ಕಾಣಿಸುವುದು ಅಥವಾ ಎಲ್ಲಿಂದಲೋ ಕೊಳಲಿನ ಮಧುರ ಧ್ವನಿ ಕೇಳಿಬರುವುದು. ದಾರಿಯಲ್ಲಿ ಹೋಗುವಾಗ ಯಾವುದಾದರೂ ವಾಹನದ ಮೇಲೆ ಹರೇ ಕೃಷ್ಣ ಎಂದು ಬರೆದಿರುವುದು ನಿಮ್ಮ ಕಣ್ಣಿಗೆ ಬೀಳುವುದು. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ನಾನು ನಿನ್ನ ಜೊತೆಗಿದ್ದೇನೆ, ನಿನಗಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಕೃಷ್ಣನು ನಿಮಗೆ ನೀಡುತ್ತಿರುವ ಸಂದೇಶಗಳು. ಮೂರನೇ ಸೂಚನೆ, ಆರಂಭದಲ್ಲಿ ಸ್ವಲ್ಪ ನೋವು ಕೊಡಬಹುದು. ಅದೆಂದರೆ ನಿಮ್ಮ ಜೀವನದಿಂದ ಕೆಲವರು ದೂರವಾಗುವುದು. ನಿಮ್ಮ ಜೀವನದಲ್ಲಿ ಹೊಸ ಶುಭ ಫಲಗಳು ಬರಬೇಕೆಂದರೆ ನಿಮ್ಮ ಆತ್ಮಕ್ಕೆ ಅಗತ್ಯವಿಲ್ಲದ ಜನರನ್ನು ದೇವರು ದೂರ ಮಾಡುತ್ತಾನೆ. ಕೆಟ್ಟ ಪ್ರಭಾವ ಬೀರುವವರು ಅಥವಾ ಸುಳ್ಳು ಸಂಬಂಧಗಳು ನಿಮ್ಮಿಂದ ತಾವಾಗಿಯೇ ದೂರವಾಗುತ್ತಿದ್ದರೆ ಅವರನ್ನು ಹಿಡಿಯಲು ಹೋಗಬೇಡಿ. ಇದು ನಿಮ್ಮ ಯಶಸ್ಸಿನ ಹಾದಿಯನ್ನು ಕೃಷ್ಣನು ಸ್ವಚ್ಛಗೊಳಿಸುತ್ತಿದ್ದಾನೆ ಎಂದರ್ಥ. ನಾಲ್ಕನೇ ಸೂಚನೆ, ಕನಸುಗಳು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಸೇತುವೆಗಳು. ನಿಮ್ಮ ಕನಸಿನಲ್ಲಿ ದೇವಸ್ಥಾನದ ಗಂಟೆಗಳ ಶಬ್ದ ಕೇಳುವುದು, ಶುದ್ಧವಾದ ಹರಿಯುವ ನೀರು ಅಥವಾ ಮಂದಹಾಸ ಬೀರುತ್ತಿರುವ ಶ್ರೀಕೃಷ್ಣ ಕಾಣಿಸಿಕೊಂಡರೆ ಸಂತೋಷಪಡಿ. ಇವು ನಿಮ್ಮ ಹಳೆಯ ಕರ್ಮಗಳು ಕಳೆದು ಹೋಗುತ್ತಿವೆ ಎಂಬುದರ ಸಂಕೇತ. ನಿಮ್ಮ ಕಣ್ಣುಗಳು ಇನ್ನೂ ಕಾಣದ ವಿಜಯವನ್ನು ನಿಮ್ಮ ಅಂತರ್ಮನಸ್ಸು ಈಗಾಗಲೇ ಕಾಣುತ್ತಿದೆ ಎಂದರ್ಥ. ಇದು ನಿಮಗೆ ಶ್ರೀಕೃಷ್ಣ ಪರಮಾತ್ಮ ನೀಡುತ್ತಿರುವ ಶುಭ ಸೂಚನೆಯಾಗಿದೆ. ಐದನೇ ಸೂಚನೆ, ನಿಮ್ಮೊಳಗೆ ಹೊಸ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿ ಮೂಡುವುದು. ಬಹಳ ದಿನಗಳಿಂದ ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲದಿದ್ದ ನೀವು ಇದ್ದಕ್ಕಿದ್ದಂತೆ ಹೊಸ ಉತ್ಸಾಹದಿಂದ ಎದ್ದೇಳುತ್ತೀರಿ. ಏನೇ ಆಗಲಿ ನಾನು ಮತ್ತೆ ಪ್ರಯತ್ನಿಸುತ್ತೇನೆ ಎಂಬ ಆತ್ಮವಿಶ್ವಾಸ ನಿಮ್ಮೊಳಗೆ ಹುಟ್ಟುತ್ತದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಯವನ್ನು ಬಿಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿದಂತೆ ನಿಮ್ಮೊಳಗೂ ಹೊಸ ಶಕ್ತಿ ಜಾಗೃತವಾಗುತ್ತಿರುವ ಅನುಭವವಾಗಬಹುದು. ಈ ಧೈರ್ಯವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಆರಂಭವಾಗಿರಬಹುದು. ಆರನೇ ಸೂಚನೆ, ಅಪ್ರತೀಕ್ಷಿತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಸಹಾಯ ಸಿಗಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಇದ್ದಕ್ಕಿದ್ದಂತೆ ಮುಂದೆ ಸಾಗಬಹುದು. ಮುಚ್ಚಿದ ಬಾಗಿಲುಗಳು ಒಂದೊಂದಾಗಿ ತೆರೆಯಲು ಆರಂಭವಾಗಬಹುದು. ಇಂತಹ ಸಂದರ್ಭಗಳು ಜೀವನದಲ್ಲಿ ಹೊಸ ತಿರುವಿನ ಸಂಕೇತಗಳಾಗಿರಬಹುದು. ಅವಕಾಶ ಬಂದಾಗ ಅದನ್ನು ಗುರುತಿಸಿ ಧೈರ್ಯದಿಂದ ಮುಂದೆ ಸಾಗುವುದು ಮುಖ್ಯ. ಏಳನೇ ಸೂಚನೆ, ಭಕ್ತಿ ಮತ್ತು ಸತ್ಕರ್ಮಗಳ ಕಡೆಗೆ ಮನಸ್ಸು ಸಹಜವಾಗಿ ಆಕರ್ಷಿತವಾಗುವುದು. ಹಿಂದೆ ಆಸಕ್ತಿ ಇರದಿದ್ದರೂ ದೇವಸ್ಥಾನಕ್ಕೆ ಹೋಗಬೇಕು, ಭಗವದ್ಗೀತೆ ಓದಬೇಕು, ನಾಮಸ್ಮರಣೆ ಮಾಡಬೇಕು ಅಥವಾ ಇತರರಿಗೆ ಸಹಾಯ ಮಾಡಬೇಕು ಎಂಬ ಭಾವನೆ ಮೂಡಬಹುದು. ನಿಮ್ಮ ಮನಸ್ಸು ಹೆಚ್ಚು ಶಾಂತ ಮತ್ತು ಕರುಣೆಯಿಂದ ತುಂಬಿರುತ್ತದೆ. ಇದು ನಿಮ್ಮೊಳಗಿನ ಸಕಾರಾತ್ಮಕ ಬದಲಾವಣೆಯ ಪ್ರತಿಬಿಂಬವಾಗಿರಬಹುದು. ಕೊನೆಯ ಸೂಚನೆ, ಇದ್ದಕ್ಕಿದ್ದಂತೆ ಸಿಗುವ ಪುಟ್ಟ ಪುಟ್ಟ ಶುಭ ಸುದ್ದಿಗಳು. ಎಲ್ಲೋ ಸಿಕ್ಕಿಕೊಂಡಿದ್ದ ಸ್ವಲ್ಪ ಹಣ ಬರುವುದು ಅಥವಾ ಅಪರಿಚಿತರಿಂದ ಸಿಗುವ ಸಹಾಯ. ಇವು ಮುಂದೆ ಬರಲಿರುವ ದೊಡ್ಡ ಅದೃಷ್ಟದ ಅಲೆಗಳ ಮುನ್ಸೂಚನೆ. ನಿಮಗೆ ದೊಡ್ಡ ಪವಾಡವನ್ನು ನೀಡುವ ಮೊದಲು ನೀವು ಸಣ್ಣ ವಿಷಯಗಳಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸುತ್ತೀರಿ ಎಂದು ಕೃಷ್ಣನು ಪರೀಕ್ಷಿಸುತ್ತಿರುತ್ತಾನೆ. ಕೊನೆಯದಾಗಿ ಒಂದು ವಿಷಯವನ್ನು ನೆನಪಿಡಿ, ಜೀವನದಲ್ಲಿ ಬದಲಾವಣೆ ತರಲು ಭಕ್ತಿ ಮಾತ್ರವಲ್ಲ, ಸತ್ಕರ್ಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನವೂ ಅಗತ್ಯ. ಶ್ರೀಕೃಷ್ಣನ ಉಪದೇಶವೂ ಇದೆ. ಕರ್ಮವನ್ನು ಮಾಡು, ಫಲದ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಡು. ನಂಬಿಕೆ ಮತ್ತು ಪ್ರಯತ್ನ ಎರಡೂ ಜೊತೆಯಾದಾಗ ಕಷ್ಟದ ದಿನಗಳ ನಂತರ ಹೊಸ ಬೆಳಕು ಕಾಣುವ ಸಾಧ್ಯತೆ ಹೆಚ್ಚಾಗುತ್ತದೆ.
ಈ ಸಂದೇಶ ನಿಮಗೆ ಪ್ರೇರಣೆ ನೀಡಿದ್ದರೆ ಅದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಶ್ರೀಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಈ ಸೂಚನೆಗಳಲ್ಲಿ ನೀವು ಯಾವುದನ್ನು ಗಮನಿಸಿದ್ದೀರಿ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನೆನಪಿಡಿ, ಕೃಷ್ಣನು ತನ್ನ ಭಕ್ತರನ್ನು ಎಂದಿಗೂ ಕತ್ತಲೆಯಲ್ಲಿ ಬಿಡುವುದಿಲ್ಲ. ಈ ವಿಡಿಯೋ ನಿಮಗೆ ನೆಮ್ಮದಿ ನೀಡಿದ್ದರೆ ಸಂಕಷ್ಟದಲ್ಲಿರುವ ನಿಮ್ಮವರಿಗೂ ಇದನ್ನು ಶೇರ್ ಮಾಡಿ. ನಂಬಿಕೆ ಇಡಿ, ನಿಮ್ಮ ಸುಖದ ಸೂರ್ಯೋದಯ ಬಹಳ ಹತ್ತಿರದಲ್ಲಿದೆ. ಜೈ ಶ್ರೀಕೃಷ್ಣ.